ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ಹರೀಶ್ ಗೌಡ ವಿರುದ್ಧ ದಾಖಲಾಗಿದ್ದಂತ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಎಸಿಪಿ ಭರತ್ ರೆಡ್ಡಿ ಅವರ ತಂಡ ಒಂದು ಮಹತ್ವದ ರಿಕವರಿಯನ್ನ ಮಾಡಿದೆ ಅಂತ ಹೇಳ್ಬೋದು. ಇದುವರೆಗೆ ಸುಮಾರು ಈ ಒಂದು ವಂಚನೆ ಪ್ರಕರಣದಲ್ಲಿ ಸುಮಾರು 9 ರಿಂದ 9.5 ಕೋಟಿ ರೂಪಾಯಿಯನ್ನ ವಂಚನೆಯನ್ನ ಮಾಡಿದರೆ 9.5 ಕೋಟಿ ರೂಪಾಯಿ ವರ್ತಿನ ಚಿನ್ನಾಭರಣಗಳನ್ನ ಪಡೆದುಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣ ಇತ್ತು. ಈ ಕೇಸಿನಲ್ಲಿ ನಿನ್ನೆ ಆರೋಪಿಗಳ ಮನೆಗೆ ಸರ್ಚ್ ವಾರೆಂಟ್ ಅನ್ನ ಪಡೆದು ಎಸಿಪಿ ಮತ್ತೆ ಅವರ ತಂಡ ತೆರಳಿತ್ತು. ಮನೆಗೆ ತೆರಳಿದಂತ ಸಂದರ್ಭದಲ್ಲಿ ಸುಮಾರು 29 ಕೆಜಿ ಬೆಳ್ಳಿ ಮತ್ತೆ 150 ಗ್ರಾಂ ಚಿನ್ನದ ಆಭರಣ ಮಾತ್ರ ಸಿಕ್ಕಿತ್ತು. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಯಲ್ಲಿದ್ದಂತ 3 ಐಷಾರಾಮಿ ಕಾರ್ಗಳನ್ನ ಈಗಾಗಲೇ ಪೊಲೀಸರು ಸೀಸರ್ ಅನ್ನ ಮಾಡಿದ್ದಾರೆ. ಈ ಒಂದು ಆಡಿ Q7 ಕಾರ್ ಏನಿದೆ ಈ ಒಂದು ಕಾರನ್ನ ಮತ್ತೆ ಇನ್ನೊಂದು BMW ಕಾರನ್ನ ಮತ್ತೆ ಇನ್ನೊಂದು ಫಾರ್ಚುನರ್ ಹೈ ಹ್ಯಾಂಡ್ ಟಾಪ್ ಹ್ಯಾಂಡಿನ ಕಾರನ್ನ 3 ಕಾರುಗಳನ್ನ ಸೀಸರ್ ಮಾಡಿದ್ದಾರೆ. ಇಲ್ಲಿ ತನಿಖೆ ವೇಳೆಯಲ್ಲಿ ಸುಮಾರು ಈ ಏನು ಆಡಿ Q7 ಕಾರ್ ಏನಿದೆ ಈ Q7 ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಕಾರನ್ನ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ 1 ಶಾಟ್ 80 ಲ್ಯಾಕ್ ಪೇಮೆಂಟ್ ಅನ್ನ ಮಾಡಿದ ಹರೀಶ್ ಅನ್ನೋ ಒಂದು ಮಾಹಿತಿ ಸಹಿತ ತನಿಖಾಧಿಕಾರಿಗಳಿಗೆ ಗೊತ್ತಾಗಿದೆ. ಯಾಕಂತಂದ್ರೆ ಈಗ ಈ ಒಂದು ಐ ಹ್ಯಾಂಡ್ ಕಾರ್ಗಳನ್ನ ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ಯಾವ ಮೋಡ್ ಅಲ್ಲಿ ಪೇಮೆಂಟ್ ಅನ್ನ ಮಾಡಿದ್ರು, ಕ್ಯಾಶ್ ಅಲ್ಲಿ ಎಷ್ಟು ಕೊಟ್ಟಿದ್ರು ಮತ್ತೆ ಬ್ಯಾಂಕ್ ಅಕೌಂಟ್ ಮೂಲಕವಾಗಿ ಎಷ್ಟು ಕೊಟ್ಟಿದ್ರು ಅನ್ನೋದನ್ನು ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಸಂಬಂಧಪಟ್ಟಂತ ಸಂಸ್ಥೆಗಳಿಂದ ಅಂದ್ರೆ ಶೋರೂಮ್ಗಳಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ಕೇಸ್ನಲ್ಲಿ ಮೊದಲ ಹಂತದ ರಿಕವರಿ ಅಂತ ಹೇಳ್ಬೋದು. ನಿನ್ನೆ ಅವರು ಇಬ್ಬರು ಮನೆ ಮೇಲೂ ದಾಳಿ ನಡೆಸಿದ್ರು. ಅಂದ್ರೆ 2 ಮನೆಗಳು, ಒಂದು ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಒಂದು ಮನೆ, ಇನ್ನೊಂದು ತಲಗಟ್ಪುರದಲ್ಲಿರುವಂತಹ ಒಂದು ಮನೆ, 2 ಮನೆಗಳ ಮೇಲೆ ದಾಳಿ ನಡೆಸಿದ್ರು. ಈ ವೇಳೆ ಮನೆಯಲ್ಲಿದ್ದಂತ ಅಥವಾ ಇರಬೇಕಾದಂತ ಚಿನ್ನದ ಗಟ್ಟಿಗಳನ್ನ ಅಂದ್ರೆ ಅವರ ಮೊಬೈಲ್ಗಳಲ್ಲಿ ಮತ್ತೆ ಅವ್ರ ಹತ್ರ ಇರುವಂತಹ ಡಾಕ್ಯುಮೆಂಟ್ಗಳಲ್ಲಿ ಆ ಚಿನ್ನದ ಗಟ್ಟಿ ಇರೋದಕ್ಕೆ ಕೆಜಿ ಗಟ್ಟಲೆ ಚಿನ್ನದ ಗಟ್ಟಿ ಇರೋದಕ್ಕೆ ದಾಖಲಾತಿಗಳಿದೆ. ಆದ್ರೆ ಆ ಒಂದು ಚಿನ್ನದ ಗಟ್ಟಿಗಳು ಅವ್ರ ಮನೆಯಲ್ಲಿ ಪತ್ತೆ ಆಗಿಲ್ಲ. ಬದಲಾಗಿ ಕೇವಲ 150 ಗ್ರಾಂ ಗೋಲ್ಡ್ ಮಾತ್ರ ಪತ್ತೆ ಆಗಿದೆ ಮತ್ತೆ 29 ಕೆಜಿ ಬೆಳ್ಳಿಯ ವಸ್ತುಗಳು ಪತ್ತೆ ಆಗಿದ್ದಾವೆ. ಸದ್ಯ ಈಗ ಈ 3 ಕಾರುಗಳ ಬೆಲೆ ಸುಮಾರು 1.5 ರಿಂದ 2 ಕೋಟಿ ರೂಪಾಯಿ ತನಕ ಆಗುತ್ತೆ ಅಂತೇಳಿ ಅಂದಾಜು ಮಾಡಲಾಗಿದೆ. ಸದ್ಯ ಈ ಪ್ರಕರಣದಲ್ಲಿ ಈ ಕಾರುಗಳನ್ನ ಜಪ್ತಿ ಮಾಡಿರುವಂತಹ ಪೊಲೀಸರು ಇವತ್ತು ಸಹಿತ ಮತ್ತೆ ಐಶ್ವರ್ಯ ಗೌಡಗೆ 11 ಗಂಟೆಗೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆಗೆ ಸಹಕರಿಸಬೇಕು ಅಂತೇಳಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ FIR ನ ಅನ್ವಯವಾಗಿ ನೋಟಿಸ್ ಅನ್ನ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.